ಎಲ್ಲರಿಗೂ ನಮಸ್ಕಾರ. ಇದು ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್. ನಾನು ಚೇತನ್. ನಾವೀಗ 10th ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಎಕ್ಸಸೈಸಲ್ಲಿ ಫಸ್ಟ್ ಕ್ವಶನಲ್ಲಿ ಫಸ್ಟ್ ಒನ್ ನೋಡೋಣ. ಕ್ವಶನಲ್ಲಿ ಎ ಅಂದರೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ 7, ಡಿ ಕಾಮನ್ ಡಿಫರೆನ್ಸ್ 3, ಎನ್ ನಂಬರ್ ಆಫ್ ಟರ್ಮ್ಸ್ 8, ಎ ಎನ್ ಕ್ವಶನ್ ಮಾರ್ಕ್ ಅಂದರೆ ಎಷ್ಟು ಅಂತ. ಏಯ್ತ್ ಟರ್ಮ್ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಬೇಕು. ಫಸ್ಟು ನೀವು ಫಾರ್ಮುಲಾಗಳೆಲ್ಲ ಬರ್ಕೊಂಡಿದ್ದೀರಲ್ವ, ಆ ಶೀಟ್ ಎಲ್ಲ ಮುಂದೆ ಇಟ್ಕೊಂಡಿದ್ದೀರಲ್ವ, ಅದರಲ್ಲಿ ಮೂರನೇ ಫಾರ್ಮುಲಾ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಬಿ ಅದನ್ನು ಹಾಕೋಣ. ಆಮೇಲೆ ನಮ್ಗೆ ಯಾವ್ಯಾವ ವ್ಯಾಲ್ಯೂ ಗೊತ್ತು ಅದನ್ನು ಹಾಕೋಣ. ಎನ್ ಈಸ್ ಈಕ್ವಲ್ ಟು ಎ 7 ಪ್ಲಸ್ ಎನ್ 8 ಮೈನಸ್ 1 ಇಂಟು 3. 8 ಮೈನಸ್ 1 ಆದಮೇಲೆ ಬ್ರ್ಯಾಕೆಟ್ ಹಾಕಿದ್ದೀವಿ. ಬ್ರ್ಯಾಕೆಟ್ ಅಂದರೆ ಇಂಟು ಅಂತ, ಅಲ್ಲಿ ಇಂಟು ಬರೀಲೇಬೇಕು ಅಂತೇನಿಲ್ಲ, ಅದು ಇಂಟು ಅಂತ ಅರ್ಥ ಮಾಡ್ಕೊಬೇಕು. 8 ಮೈನಸ್ 1 ಇಂಟು 3. ನೆಕ್ಸ್ಟ್ ಲೈನ್ ಎನ್ ಈಸ್ ಈಕ್ವಲ್ ಟು 7 ಪ್ಲಸ್ 8 ಮೈನಸ್ 1 7 ಆಗುತ್ತೆ. 7 ಇಂಟು 3. ಈಗ ಬ್ರ್ಯಾಕೆಟ್ ಇರೋ ಫಸ್ಟ್ ಮಾಡಬೇಕು. 7 ಇಂಟು 3 ಅಂದರೆ 21 ಆಗುತ್ತೆ. 7 ಪ್ಲಸ್ 21 ಎಷ್ಟು? 28. ಎ ಎನ್ ಅಂದರೆ ಇಲ್ಲಿ 8th ಟರ್ಮು, ಅದ್ರ ವ್ಯಾಲ್ಯೂ 28 ಆನ್ಸರ್ ಅಷ್ಟೇ. ಥ್ಯಾಂಕ್ ಯು.